ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮೊಹಮ್ಮದ್ ಜುಬೇರ್ ಬಗ್ಗೆ ನಾನು ಹೊಸದಾಗಿ ಇಂಟ್ರೊಡಕ್ಷನ್ ಕೊಡುವಂತ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಫ್ಯಾಕ್ಟ್ ಚೆಕರ್ ಅನ್ನುವಂತಹ ಮುಖವಾಡವನ್ನ ಧರಿಸಿ ಫೇಕ್ ನ್ಯೂಸ್ ಅನ್ನು ಹಬ್ಬಿಸ್ತಾ ಇರುವಂತಹ ಒಬ್ಬ ನೀಚ ವ್ಯಕ್ತಿ ಈ ಮೊಹಮ್ಮದ್ ಜುಬೇರ್. ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಆಲ್ಟ್ ನ್ಯೂಸ್ ಅನ್ನುವಂತಹ ವೆಬ್ಸೈಟ್ ಅನ್ನ ನಡೆಸ್ತಾನೆ ಈ ವ್ಯಕ್ತಿ. ಅದರಲ್ಲಿ ಸುಳ್ಳು ಸುದ್ದಿ ಅಂಡ್ ಸುಳ್ಳು ಪ್ರೊಪಗ್ಯಾಂಡಗಳನ್ನ ಬಿತ್ತುತ್ತಾನೆ. ಕಾಂಗ್ರೆಸ್ಗೆ ಪರಮಾಪ್ತ. ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಈತನನ್ನ ಆಫಿಷಿಯಲ್ ಫ್ಯಾಕ್ಟ್ ಚೆಕರ್ ಆಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಹೌದಲ್ವೋ? ಓಕೆ, ಇನ್ನು ಜಾರ್ಜ್ ಸೋರೋಸ್ ಉದ್ಯಮಿ ಮುಖವಾಡದಲ್ಲಿರುವಂತಹ ಅಸಾಮಾನ್ಯ ಕ್ರಿಮಿನಲ್. ಹಣಕಾಸಿನ ವಿಚಾರದಲ್ಲಿ ಕುಬೇರನಿಗಿಂತ ಒಂದು ರೇಂಜ್ ಜಾಸ್ತಿನೇ ಶ್ರೀಮಂತ. ಗುಪ್ತವಾಗಿ ಬೇರೆ ಯಾವುದೋ ದೇಶದ ಒಳಗೆ ಕೂತು ಇನ್ನೊಂದು ದೇಶದಲ್ಲಿ ಆಂತರಿಕ ಗಲಭೆಯನ್ನು ಸೃಷ್ಟಿ ಮಾಡೋದು, ಆರ್ಥಿಕ ಸಂಕಷ್ಟವನ್ನ ಕ್ರಿಯೇಟ್ ಮಾಡೋದು, ಕಂಪನಿಗಳನ್ನು ಉರುಳಿಸೋದು, ಸರ್ಕಾರವನ್ನ ಉರುಳಿಸೋದು ಇತ್ಯಾದಿ ಇತ್ಯಾದಿ ಈತನ ಫುಲ್ ಟೈಮ್ ಜಾಬ್ ಅಂತ ಹೇಳ್ಬಹುದು. ಒನ್ಸ್ ಅಗೇನ್ ಈತ ಕೂಡ ಕಾಂಗ್ರೆಸ್ ಪಕ್ಷದ ಪರಮಾಪ್ತ. ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿಗೆ ಟೋಲ್ ಕಿಟ್ ಒದಗಿಸುವಂತಹ ವ್ಯಕ್ತಿನೇ ಈ ಜಾರ್ಜ್ ಸೋರೋಸ್. ಈಗ ಹೇಳೋದಕ್ಕೆ ಹೊರಟಿರುವಂತದ್ದು ಆಲ್ಟ್ ನ್ಯೂಸ್ ಜುಬೇರ್, ಅದೇ ರೀತಿ ಜಾರ್ಜ್ ಸೋರೋಸ್ ನಡುವೆ ಇರುವಂತಹ ಆ ಕನೆಕ್ಷನ್ ಬಗ್ಗೆ. ಎಸ್, ಜನ ಏನ್ ಅನ್ಕೊಳ್ತಾರೆ, ಪಾಪ ಈ ಜುಬೇರ್ ಒಬ್ಬ ಸಾಮಾನ್ಯ ಫ್ಯಾಕ್ಟ್ ಚೆಕರ್ ನೋಡಿ, ಜನ ಕೊಡುವಂತಹ ಡೊನೇಷನ್ ಹಣದಿಂದ ಈತ ತನ್ನ ಆಲ್ಟ್ ನ್ಯೂಸ್ ವೆಬ್ಸೈಟ್ ಅನ್ನ ನಡೆಸ್ತಾ ಇದ್ದಾನೆ, ಫ್ಯಾಕ್ಟ್ ಚೆಕ್ ಮಾಡೋ ಮೂಲಕ ದೇಶ ಸೇವೆಯನ್ನ ಮಾಡ್ತಾ ಇದ್ದಾನೆ ಅಂತ ಜನ ಅಂದುಕೊಳ್ತಾರೆ. ಆದ್ರೆ ಈತನ ರಿಯಲ್ ಅವತಾರ, ಈತನ ಕಾಂಟ್ಯಾಕ್ಟ್ಸ್, ಅದೇ ರೀತಿ ಈತನ ಕನೆಕ್ಷನ್ಗಳ ಬಗ್ಗೆ ಬಹುಶಃ ಯಾರಿಗೂ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಈತನ ಅದೇ ರೀತಿ ಜಾರ್ಜ್ ಸೋರೋಸ್ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ಹೇಳ್ತೀನಿ ನಿಮಗೆ. ವೀಕ್ಷಕರೇ, ಸಿಂಪಲ್ ಆಗಿ ಹೇಳೋದಾದ್ರೆ ದೇಶ ವಿರೋಧಿ ಅದೇ ರೀತಿ ಕಾಂಗ್ರೆಸ್ ಪರ ಅಜೆಂಡಾಗಳನ್ನ ಮೊಹಮ್ಮದ್ ಜುಬೇರ್ ಬಹಳ ಯಶಸ್ವಿಯಾಗಿ ದೇಶಾದ್ಯಂತ ತೇಲಿ ಬಿಡ್ತಾನೆ. ಆ ಕೆಲಸ ಮಾಡಿರೋದಕ್ಕೆ ಜಾರ್ಜ್ ಸೋರೋಸ್ ಕಡೆಯಿಂದ ಹಣ ಬರುತ್ತೆ. ಚಿಕ್ಕ ಮೊತ್ತ ಅಲ್ಲ, ಇಟ್ ಈಸ್ ಇನ್ ಕ್ರೋರ್ಸ್. ಎಸ್, ಅಕ್ಟೋಬರ್ 2024 ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಒಂದು FIR ದಾಖಲಾಗತ್ತೆ. ಎಸ್, ಇದೆ ಮೊಹಮ್ಮದ್ ಜುಬೇರ್ ವಿರುದ್ಧ ಹಿಂಸೆಗೆ ಪ್ರಚೋದನೆಯನ್ನ ನೀಡಿದ್ದಾನೆ ಅನ್ನುವಂತಹ ದೂರಿನಲ್ಲಿ ಪೊಲೀಸರು ಈತನ ಮೇಲೆ FIR ಅನ್ನ ದಾಖಲು ಮಾಡ್ತಾರೆ. ಅಂಡ್ ಇದಕ್ಕೂ ಮೊದಲು ಆತ 2022ರಲ್ಲಿ ದೆಹಲಿ ಪೊಲೀಸರಿಂದ ಅರೆಸ್ಟ್ ಕೂಡ ಆಗಿದ್ದ. ಒಂದು ವಿವಾದಾತ್ಮಕ ಬರಹವನ್ನ ಬರೆದಿದ್ದ ಅಂತ ಒಂದು ಕೇಸ್ ಬಿದ್ದಿತ್ತು ಆತನ ಮೇಲೆ. 2024ರಲ್ಲಿ ಅಂದ್ರೆ ಅರೌಂಡ್ ಒಂದು ತಿಂಗಳ ಹಿಂದೆ ಈತನ ವಿರುದ್ಧ FIR ಆದಾಗ ಅದು ಟ್ವಿಟರ್ ಅಲ್ಲಿ ಟ್ರೆಂಡ್ ಕೂಡ ಆಗುತ್ತೆ. ಎಡಪಂಥೀಯರು ಮತ್ತು ಕಾಂಗ್ರೆಸ್ ಈತನ ಬೆಂಬಲಕ್ಕೆ ನಿಂತು ಇದನ್ನ ಬಹಳ ದೊಡ್ಡ ನ್ಯೂಸ್ ಮಾಡ್ತಾರೆ. ಜುಬೇರನಿಗೆ ನ್ಯಾಯವನ್ನ ಕೊಡಿಸ್ತೀವಿ ಹೀಗಂತ ಟ್ವಿಟರ್ ಅಲ್ಲಿ ಹಾರಾಡಿದ್ದು. ಆದರೆ ಜುಬೇರ್ಗೆ ಟ್ವಿಟರ್ ಟ್ರೆಂಡ್ ಅಥವಾ ಜನ ನೀಡಿದಂತಹ ಬೆಂಬಲ, ಆ ಸಹಾಯ ಎಲ್ಲ ಇದೆಯಲ್ಲ, ಅದೆಲ್ಲ ಈ ವ್ಯಕ್ತಿಗೆ ಜುಜುಬಿ. ಬಿಕಾಸ್ ಈತನ ಸಹಾಯಕ್ಕೆ ಅದಾಗ್ಲೇ ಜಾರ್ಜ್ ಸೋರೋಸ್ ಬಂದಾಗಿತ್ತು ನೋಡಿ. ಇದರ ಬಗ್ಗೆ ನಿಮಗೆ ಅನುಮಾನ ಇದೆಯಾ? ಓಕೆ, ಈಗ ನಮ್ಮಲ್ಲಿ ಯಾವುದಾದ್ರೂ ಜರ್ನಲಿಸ್ಟ್ ಮೇಲೆ ಕೇಸ್ ಆಯ್ತು ಅಂತ ಅಂದುಕೊಳ್ಳಿ. ಯಾವುದಾದ್ರೂ ವಿದೇಶಿ ಮೀಡಿಯಾ ಆ ಜರ್ನಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಆತನ ಮೇಲಿರುವಂತಹ ಕೇಸನ್ನ ವಜಾ ಮಾಡಿ ಅಂತ ವಿದೇಶಿ ಮೀಡಿಯಾ ಕೇಳ್ಕೊಳ್ಳುತ್ತಾ? ನೆವರ್, ಇಲ್ವೇ ಇಲ್ಲ. ಆದರೆ ಜುಬೇರ್ ಅರೆಸ್ಟ್ ಆದಾಗ ನ್ಯೂಯಾರ್ಕ್ ಅಲ್ಲಿರುವಂತಹ ಒಂದು NGO ಅಲ್ಲಿಂದಾನೇ ಭಾರತದ ಮೇಲೆ ಒತ್ತಡವನ್ನ ಹೇರುತ್ತೆ. ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಅಂತ ಒಂದು NGO ಇದೆ ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ. ಆ NGO ಭಾರತ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುತ್ತೆ. ಈಗಿಂದೀಗ್ಲೇ ಮೊಹಮ್ಮದ್ ಜುಬೇರ್ ಮೇಲಿರುವಂತಹ ಕೇಸನ್ನ ವಾಪಸ್ ತಗೊಳ್ಳಿ ಅಂತ. ಎಂತಹ ತಮಾಷೆ ನೋಡಿ, ಈ ಜುಬೇರ್ ನಿಜವಾಗ್ಲೂ ಪತ್ರಕರ್ತ ಅಲ್ಲವೇ ಅಲ್ಲ,
ಆದ್ರೆ ಅಮೆರಿಕದ ಸಿಪಿಜೆ ಈತನನ್ನ ಒಬ್ಬ ದೊಡ್ಡ ಜರ್ನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದೆ. ಭಾರತದಲ್ಲಿ ಜರ್ನಲಿಸ್ಟ್ಗಳಿಗೆ ಸ್ವಾತಂತ್ರ್ಯ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸಗಳು ನಡೀತಾ ಇದೆ. ಹೀಗಂತ ಬಿಂಬಿಸುವಂತಹ ಪ್ರಯತ್ನವನ್ನ ಈ ಸಿಪಿಜೆ ಮಾಡುತ್ತೆ. ವೀಕ್ಷಕರೇ, ಈ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಈ NGOಗೆ ಫಂಡ್ ಮಾಡ್ತಾ ಇರುವಂತದ್ದು ಯಾರು ಗೊತ್ತಾ? ದಿ ಒನ್ ಅಂಡ್ ಓನ್ಲಿ ಜಾರ್ಜ್ ಸೋರೋಸ್. ಎಸ್, ಜಾರ್ಜ್ ಸೋರೋಸ್ ಸಿಪಿಜೆಗೆ ಭರ್ಜರಿಯಾಗಿ ಹಣವನ್ನು ಸುರಿದಿದ್ದಾನೆ. ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಜಾರ್ಜ್ ಸೋರೋಸ್ ಕೋಟಿಗಟ್ಟಲೆ ಫಂಡಿಂಗ್ ಅನ್ನು ಮಾಡಿದ್ದಾನೆ. ಸಿಪಿಜೆ ಮಾತ್ರ ಅಲ್ಲ, ಅದೇ ದಿನ ಅಂದ್ರೆ ಜುಬೇರ್ ಮೇಲೆ FIR ಆದಂತಹ ದಿನ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಕೂಡ ಜುಬೇರ್ ಪರವಾಗಿ ಮಾತುಗಳನ್ನು ಆಡುತ್ತೆ. FIR ಕ್ಯಾನ್ಸಲ್ ಮಾಡೋದಕ್ಕೆ ಆಗ್ರಹವನ್ನ ಮಾಡುತ್ತೆ. ಅಂಡ್ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ಗೆ ಫಂಡ್ ಬರ್ತಾ ಇರುವಂತದ್ದು ಎಲ್ಲಿಂದ? ಅದೇ ಜಾರ್ಜ್ ಸೋರೋಸ್ನ ಜೇಬಿನಿಂದ, ಆತನ ಕಳ್ಳ ಅಕೌಂಟ್ಗಳಿಂದ. ಕೇವಲ ಸಿಪಿಜೆ ಅಂಡ್ ಆಮ್ನೆಸ್ಟಿ ಮಾತ್ರ ಜುಬೇರ್ಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದು ಅಂತ ಅಂದ್ಕೊಳ್ಬೇಡಿ. ಜುಬೇರ್ ಸಾಮಾನ್ಯ ಕ್ರಿಮಿನಲ್ ಅಂತೂ ಅಲ್ಲವೇ ಅಲ್ಲ. ಈತನ ಸಪೋರ್ಟಿಗೆ ಪ್ಯಾರಿಸ್ ಮೂಲದ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ RSF ಅನ್ನುವಂತಹ ಒಂದು ತಂಡ ಕೂಡ ಬರುತ್ತೆ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂತಹ ಪುಸ್ತಕವನ್ನ ಪ್ರಕಟ ಮಾಡೋದು ಇದೇ RSF. ಇಲ್ಲಿ ನಾನು ಮತ್ತೆ ಹೇಳುವಂತ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಈ RSFಗೂ ಕೂಡ ಧನ ಸಹಾಯವನ್ನ ನೀಡ್ತಾ ಇರುವಂತದ್ದು ದಿ ಸೇಮ್ ಜಾರ್ಜ್ ಸೋರೋಸ್. ಇದಿಷ್ಟರ ಜೊತೆಗೆ ಅಮೆರಿಕದ ಹ್ಯೂಮನ್ ರೈಟ್ಸ್ ಸಂಸ್ಥೆ ಕೂಡ ಜುಬೇರ್ ಕೇಸಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಅಲ್ಲ, ಸ್ವಯಂ ಘೋಷಿತ ಫ್ಯಾಕ್ಟ್ ಚೆಕರ್ ಈ ಜುಬೇರನ ವಿರುದ್ಧ FIR ದಾಖಲಾದ್ರೆ ಅದು ಇಂಟರ್ನ್ಯಾಷನಲ್ ಸುದ್ದಿ ಆಗಬೇಕಾ? ಇವರಿಗೆಲ್ಲ ಯಾಕೆ ಈ ಜುಬೇರನ ಉಸಾಬ್ರಿ? ಯಾಕಂದ್ರೆ ಈ ಎಲ್ಲಾ ಫಲಾನುಭವಿಗಳಿಗೆ ಜಾರ್ಜ್ ಸೋರೋಸ್ ಕಡೆಯಿಂದ ಒಂದು ಬ್ರಾಡ್ಕಾಸ್ಟ್ ವಾಟ್ಸ್ಆಪ್ ಮೆಸೇಜ್ ಹೋಗುತ್ತೆ. ಜುಬೇರನ ರಕ್ಷಣೆಗೆ ಬನ್ನಿ, ಹಿ ಈಸ್ ಮೈ ಬಾಯ್ ಅಂತ. ಈ ಮೆಸೇಜ್ ಹೋಗ್ತಾ ಇದ್ದ ಹಾಗೇನೆ ಕೂಗು ಇನ್ನೂ ಜೋರಾಗ್ಬಿಡುತ್ತೆ. ಅಮೆರಿಕದ ಇನ್ನೊಂದು NGO ಇಂಡೆಕ್ಸ್ ಆನ್ ಸೆನ್ಸಾರ್ಶಿಪ್ ಈ ಜುಬೇರನ ಪರವಾಗಿ ಒಂದು ದೊಡ್ಡ ಲೇಖನವನ್ನೇ ಪಬ್ಲಿಷ್ ಮಾಡುತ್ತೆ. ವೀಕ್ಷಕರೇ, ಇದೇ NGO ಟ್ವಿಟರ್ ಮಾಲೀಕ ಎಲಾನ್ ಮಸ್ಕ್ ವಿರುದ್ಧ ಕೂಡ ಪಿತೂರಿಯನ್ನು ನಡೆಸಿತ್ತು. ಟ್ವಿಟರ್ ಅಲ್ಲಿ ಬರೆಯುವಂತವರಿಗೆ ಇಲ್ಲಿ ಮುಕ್ತ ವಾತಾವರಣ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ, ಹೀಗಂತ ಎಲಾನ್ ಮಸ್ಕ್ ಘೋಷಣೆಯನ್ನ ಮಾಡ್ತಾರೆ. ಸೊ ಇದು ಕಾಂಗ್ರೆಸ್ ಮಂದಿಗೆ ಭಾರಿ ಉರಿಯನ್ನ ತರತ್ತೆ ನೋಡಿ. ಹೀಗಾಗಿ ಟೋಲ್ ಕಿಟ್ ಮೂಲಕ ಎಲ್ಲರೂ ಸೇರಿ ಎಲಾನ್ ಮಸ್ಕ್ಗೆ ಗ್ರಹಚಾರವನ್ನ ಬಿಡಿಸೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ಪಾಪ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಂದ. ಬಿಡಿ, ಈ ಇಂಡೆಕ್ಸ್ ಆನ್ ಸೆನ್ಸಾರ್ಶಿಪ್ ಕೂಡ ಜಾರ್ಜ್ ಸೋರೋಸ್ ಫಂಡಿಂಗ್ ಇಂದಾನೆ ನಡೀತಾ ಇರುವಂತದ್ದು. ಇವರೆಲ್ಲ ಸಾಲದು ಅಂತ ಲಂಡನ್ ಅಲ್ಲಿರುವಂತಹ ಪೆನ್ ಇಂಟರ್ನ್ಯಾಷನಲ್ ಸಂಸ್ಥೆ ಕೂಡ ಜುಬೇರನ ವಿರುದ್ಧ ಕೇಸ್ ಹಾಕಿರೋದನ್ನ ಖಂಡಿಸುತ್ತೆ. ಸಿಲಿ ಪೆನ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ರೈಟರ್ಗಳ ಒಂದು ಅಸೋಸಿಯೇಷನ್. ನನಗೆ ಆಶ್ಚರ್ಯ ಆಗೋದೆ ಇದಕ್ಕೆ. ಜುಬೇರ್ ಜರ್ನಲಿಸ್ಟ್ ಅಲ್ಲ, ಆತ ಬರಹಗಾರ ಅಲ್ಲ, ಆದರೆ ವಿದೇಶಿ ಸಂಸ್ಥೆಗಳು ಈತನನ್ನ ಜರ್ನಲಿಸ್ಟ್, ಬರಹಗಾರ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಕೊನೆ ಬಾರಿ ಹೇಳಿಬಿಡ್ತೀನಿ, ಈ ಪೆನ್ ಇಂಟರ್ನ್ಯಾಷನಲ್ ಕೂಡ ದುಡ್ಡಿಗೆ ಡಿಪೆಂಡ್ ಆಗಿರುವಂತದ್ದು ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಅನ್ನೇ. ಇವರೆಲ್ಲರೂ ಇಷ್ಟು ಪ್ರತಿಭಟನೆಯನ್ನ ಮಾಡಿದ ಮೇಲೆ ಜಾರ್ಜ್ ಸೋರೋಸ್ನ OCCRP ಸುಮ್ಮನೆ ಕೂರೋದಕ್ಕಾಗತ್ತೆ? ಅದು ಕೂಡ ಒಂದು ಲೇಖನವನ್ನ ಪಬ್ಲಿಷ್ ಮಾಡಿ ಜುಬೇರ್ ವಿರುದ್ಧ ಆಗಿರುವಂತಹ ಕೇಸನ್ನ ಖಂಡಿಸುತ್ತೆ. OCCRP ಜಾರ್ಜ್ ಸೋರೋಸ್ನ ಸ್ವಂತ ಕಂಪನಿ ಅಂತ ಹೇಳುವಂತ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಹೌದಾ ಅಲ್ವೋ? ಇನ್ನು ಭಾರತದಲ್ಲಿ ಇಷ್ಟೆಲ್ಲ ಗಲಭೆಗೆ ಕಾರಣ ಆಗ್ತಾ ಇರುವಂತಹ ಜುಬೇರ್ ಅನ್ನುವಂತಹ ವ್ಯಕ್ತಿ ಬಗ್ಗೆ ಆ BBC ಮಾತನಾಡದೆ ಹೋದ್ರೆ ಹೇಗೆ ಅಲ್ವೇ? ಅವರು ಕೂಡ ಬರೀತಾರೆ, ಟಾಪ್ ಇಂಡಿಯನ್ ಫ್ಯಾಕ್ಟ್ ಚೆಕರ್ ಇನ್ ಕೋರ್ಟ್ ಫಾರ್ ಪೋಸ್ಟ್ ಕಾಲಿಂಗ್ ಔಟ್ ಹೇಟ್ ಸ್ಪೀಚ್ ಹೀಗಂತ ಬರೀತಾರೆ BBC ಅವರು. ಇವರ ಬೆನ್ನಲ್ಲೇ ಅಮೆರಿಕದ USCIRF ಕೂಡ ಒಂದು ಪೇಜ್ ಉದ್ದದ ಆರ್ಟಿಕಲ್ ಅನ್ನ ಬರೆದು ಐ ಸ್ಟ್ಯಾಂಡ್ ವಿತ್ ಜುಬೇರ್ ಅಂತ ಹೇಳುತ್ತೆ. ಈ USCIRF ನ ಪ್ರತಿ ಉದ್ಯೋಗಿಗೂ ಕೂಡ ಜಾರ್ಜ್ ಸೋರೋಸ್ ಜೊತೆಗೆ ಒಂದು ಲಿಂಕ್ ಇದೆ. ಜಾರ್ಜ್ ಸೋರೋಸ್ ಸಾಕ್ತಾ ಇರುವಂತಹ ಎಲ್ಲ NGOಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಕಾಮನ್ ಲೆಟರ್ ಕೂಡ ಬರೆಯುತ್ತವೆ.
ಜುಬೇರ್ ಮೇಲಿರುವಂತಹ ಕೇಸನ್ನ ವಾಪಸ್ ತಗೊಳ್ಳಿ ಅಂತ. ಅದಕ್ಕೆ ಎಲ್ಲ NGOಗಳು ಸೈನ್ ಕೂಡ ಮಾಡುತ್ತವೆ. ಓಕೆ, ಅಮೆರಿಕ, UK ಇವರೆಲ್ಲರೂ ಮಾಡಿರುವಂತಹ ಪ್ರತಿಭಟನೆಯನ್ನ ಒಂದು ಕ್ಷಣಕ್ಕೆ ಬಿಟ್ಬಿಡೋಣ. ಈ ಜುಬೇರಿಗೆ ಪಾಕಿಸ್ತಾನಿ ಮೂಲದ NGO ಕೂಡ ಸಪೋರ್ಟ್ ಅನ್ನ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಾರ್ಜ್ ಸೋರೋಸ್ ಯಾವ ರೀತಿ ನೆಟ್ವರ್ಕ್ ಅನ್ನ ಇಟ್ಕೊಂಡಿದ್ದಾನೆ ಅಂತ. ಈ ಜುಬೇರ್ ಅದ್ಯಾವ ದೊಡ್ಡ ಮನುಷ್ಯ ಅಂತ ಗೊತ್ತಿಲ್ಲ. ಜಾರ್ಜ್ ಸೋರೋಸ್ ಹಣದಲ್ಲಿ ನಡೆಯುವಂತಹ ಎಲ್ಲ ಮ್ಯಾಗಝಿನ್ ಅಂಡ್ ಎಲ್ಲ ಪತ್ರಿಕೆಗಳು ಜುಬೇರ್ ಪರವಾಗಿ ನ್ಯೂಸ್ ಅನ್ನ ಬರೆಯುತ್ತವೆ. ಅಲ್ ಜಜೀರಾ ತರದ ಕಟ್ಟರ್ ಮುಸ್ಲಿಂ ಸಂಸ್ಥೆ, ಒಂದು ದೇಶ ವಿರೋಧಿ ಸಂಸ್ಥೆ ಜುಬೇರ್ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕೋ ಬೇಡವೋ ನೀವೇ ಹೇಳಿ. 2022ರಲ್ಲಿ ಜುಬೇರ್ ಅರೆಸ್ಟ್ ಆದಾಗ ಆತನ ಪರವಾಗಿ ಬಾಂಗ್ಲಾದೇಶದ ಮುಸಲ್ಮಾನರು ಬ್ಯಾನರ್ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಜುಬೇರ್ಗೆ ಇಷ್ಟೆಲ್ಲ ಬಿಲ್ಡಪ್ ಸಿಗ್ತಾ ಇರುವಂತದ್ದು ಹೇಗೆ ಹಾಗಾದ್ರೆ? ಅಂಡ್ ಯಾರಿಂದ? ಸ್ಪೆಷಲ್ ಆಗಿ ಹೇಳಬೇಕಾ? ಜಾರ್ಜ್ ಸೋರೋಸ್ ಕಡೆಯಿಂದ ಮೊನ್ನೆ ಡಿಸೆಂಬರ್ 6ನೇ ತಾರೀಕಿಗೆ ಒಂದು ವೆಬಿನಾರ್ ಕೂಡ ನಡೆಯುತ್ತೆ ಜುಬೇರನ ಪರವಾಗಿ ಮಾತನಾಡೋದಕ್ಕೆ. ಆ ಇನ್ವಿಟೇಷನ್ ಅನ್ನ ನೋಡ್ಬೇಕು ಒಮ್ಮೆ ನೀವು. ಒಂದೊಂದು ಹೆಸರುಗಳನ್ನ ಕೂಡ ಗಮನಿಸಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ರೀತಿ ಇದೆ. ಸೀನಿಯರ್ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಕೂಡ ಒಬ್ಬ ಸ್ಪೆಷಲ್ ಇನ್ವೈಟಿನೇ. ಈಗ ಹೇಳಿರುವಂಥದ್ದು ಕೇವಲ 10-11 ಉದಾಹರಣೆ ಅಷ್ಟೇ. ಆದರೆ ಜುಬೇರ್ ಪರವಾಗಿ ನಿಲ್ಲೋದಕ್ಕೆ ಜಾರ್ಜ್ ಸೋರೋಸ್ ತನ್ನ ಎಲ್ಲಾ ಸಂಸ್ಥೆಗಳನ್ನ, ತನ್ನ ಎಲ್ಲಾ ಮಾಧ್ಯಮಗಳನ್ನ ಎಬ್ಬಿಸಿ ಕೂರಿಸ್ತಾನೆ. ಕೆಲಸ ಏನು ಅಂತ ವಿವರಿಸಿ ಹೇಳ್ತಾನೆ. ಮುಂದಿನ ಕೆಲಸವನ್ನ NGO, ಪತ್ರಿಕೆ, ಟಿವಿ, ವೆಬ್ಸೈಟ್ಗಳು ಮಾಡುತ್ತವೆ. ಅಲ್ಲ, ಈ ಜಾರ್ಜ್ ಸೋರೋಸ್ಗೆ ಏನಾದ್ರೂ ಹುಚ್ಚಿದ್ಯಾ ಈ ಜುಬೇರ್ನನ್ನ ಕಾಪಾಡೋದಕ್ಕೆ? ಹಾಗೆ ಒಂದು ಕ್ವೆಶ್ಚನ್ ಬರ್ಬೋದು ನಿಮಗೆ. ಇಲ್ಲ, ಇಲ್ಲಿ ಜುಬೇರ್ನಿಂದ ಜಾರ್ಜ್ ಸೋರೋಸ್ಗೆ ಲಾಭ ಇದೆ. ಆತನನ್ನ ಬಳಸ್ಕೊಂಡ್ರೆ ಸೋರೋಸ್ಗೆ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಬಹಳ ಸುಲಭ ಆಗತ್ತೆ. ಹೀಗಾಗಿ ಜುಬೇರನಿಗೆ ಜಾರ್ಜ್ ಸೋರೋಸ್ ಕಂಪ್ಲೀಟ್ ಆದಂತಹ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾನೆ. ತನ್ನ ಫಂಡಿಂಗ್ ಅಲ್ಲಿ ಬದುಕ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಜುಬೇರನನ್ನ ಸಪೋರ್ಟ್ ಮಾಡಿ, ಅವನಿಗೆ ಸಪೋರ್ಟ್ ಮಾಡಿ ಬರೀರಿ, ಟ್ವಿಟರ್ ಟ್ರೆಂಡ್ ಮಾಡಿ, ಈ ರೀತಿ ಆದೇಶವನ್ನ ಕೊಡ್ತಾನೆ. ಅದಾದ ನಂತರ ಎಲ್ಲ ಹೈಡ್ರಾಮಾಗಳು ಕೂಡ ನಡೆಯುತ್ತವೆ. ವೀಕ್ಷಕರೇ, ಇದು ಜುಬೇರ್ ಅಂಡ್ ಸೋರೋಸ್ ಕನೆಕ್ಷನ್. ಸೋರೋಸ್ ಎಲ್ಲೂ ಕೂಡ ನೇರವಾಗಿ ಬರೋದಿಲ್ಲ. ಆದರೆ ತನ್ನ ಸಾಮ್ರಾಜ್ಯದ ಸದಸ್ಯರ ಮೂಲಕ ಜುಬೇರ್ನನ್ನ ರಕ್ಷಣೆ ಅಂತೂ ಮಾಡೇ ಮಾಡ್ತಾನೆ. ಹೇಳಿ, ಇಂತಹ ಒಂದು ವ್ಯವಸ್ಥೆ, ಇಂತಹ ಒಂದು ಅನುಕೂಲ ಯಾವುದಾದ್ರೂ ಒಬ್ಬ ದೇಶ ಭಕ್ತನಿಗಿದೆಯಾ? ದೇಶದ ಪರ ಮಾತನಾಡುವಂತಹ ಒಬ್ಬ ಜರ್ನಲಿಸ್ಟ್ಗೆ ಅಥವಾ ಒಬ್ಬ ರೈಟರಿಗೆ ಇಷ್ಟೊಂದು ಫೆಸಿಲಿಟೀಸ್ ಇದೆಯಾ? ನೀವೇ ಹೇಳಿ. ನೋಡೋದಕ್ಕೆ ಸಿಗುತ್ತಾ ನಿಮಗೆ? ಜುಬೇರ್ ವಿರುದ್ಧ ಜನ ಮಾತಾಡೋದ್ರಲ್ಲಿ ಹಾಗಾದ್ರೆ ಅಸತ್ಯ ಇಲ್ಲ ಅಲ್ವಾ? ನಿಮಗೇನ್ ಅನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅಂಡ್ ಇವರ ಕನೆಕ್ಷನ್ ಬಗ್ಗೆ ನಿಮಗೇನ್ ಅನ್ನಿಸ್ತು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.